ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಮಹತ್ವ ಮತ್ತು ಆಷಾಢ ಮಾಸ ಶುಭವೋ ಅಶುಭವೋ, ಆಷಾಢ ಮಾಸದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬಾರದು ಮತ್ತು ಆಷಾಢ ಮಾಸದ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಆಷಾಢ ಮಾಸವು ಹಿಂದೂ ಪಂಚಾಂಗದ ಪ್ರಕಾರ ನಾಲ್ಕನೆಯ ಒಂದು ಅತ್ಯಂತ ಪವಿತ್ರವಾದ ತಿಂಗಳಾಗಿದೆ. ಭಕ್ತಿ, ದಾನ, ವ್ರತ, ಜಪ, ತಪಸ್ಸು ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಸಮಯವೆಂದು ಈ ಒಂದು ತಿಂಗಳನ್ನು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ದೇವರ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಹಾಗಾದರೆ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ? ಶೂನ್ಯ ಮಾಸ ಅಂದರೆ ಅಶುಭ ಮಾಸ ಎಂದು ಅರ್ಥವಲ್ಲ. ಈ ತಿಂಗಳಲ್ಲಿ ಜನರು ಶುಭ ಕಾರ್ಯಗಳಿಗಿಂತ ಹೆಚ್ಚಿನ ದೇವರ ಆರಾಧನೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಡುತ್ತಾರೆ ಎನ್ನುವ ಉದ್ದೇಶದಿಂದ ಮದುವೆ, ಗೃಹ ಪ್ರವೇಶ, ಉಪನಯನ ಮುಂತಾದ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಮುಂದೂಡಲಾಗುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಷ್ಟು ದಿನ ಉತ್ತರಾಯಣ ಪುಣ್ಯಕಾಲ ಇತ್ತು. ಇನ್ನು ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸಿ ದಕ್ಷಿಣಾಯನದ ಒಂದು ಪ್ರವೇಶವನ್ನು ಮಾಡ್ತಾನೆ. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಈ ಸಮಯದಲ್ಲಿ ಭಗವಂತನ ಸ್ಮರಣೆ, ಜಪ, ತಪ, ಧ್ಯಾನ ಮತ್ತು ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇನ್ನು ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತದೆ ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಮುಖ್ಯವಾಗಿ ದೇವಶಯನಿ ಏಕಾದಶಿ ಬರುತ್ತದೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಎಂಬ ಪುರಾಣ ಪ್ರಸಿದ್ಧಿ ನಂಬಿಕೆಯೂ ಇದೆ. ಇದೇ ದಿನ ಉಪವಾಸ, ವಿಷ್ಣು ಸಹಸ್ರನಾಮ ಪಠಣ ಹಾಗೂ ತುಳಸಿ ಪೂಜೆಯನ್ನು ಮಾಡುವುದು ಸಹ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಇದೇ ಒಂದು ಆಷಾಢ ಮಾಸದಲ್ಲೇ ಚಾತುರ್ಮಾಸ ಅನ್ನೋದು ಸಹ ಪ್ರಾರಂಭವಾಗುತ್ತದೆ. ದೇವಶಯನಿ ಏಕಾದಶಿ ಇಂದ ಚಾತುರ್ಮಾಸ ಆರಂಭ ಆಗುತ್ತದೆ. 4 ತಿಂಗಳುಗಳ ಕಾಲ ಅನೇಕ ಭಕ್ತರು ಸಾತ್ವಿಕ ಜೀವನ, ನಿಯಮಿತ ಪೂಜೆ, ಜಪ, ತಪ, ದಾನ ಮತ್ತು ಧಾರ್ಮಿಕ ಗ್ರಂಥಗಳ ಪಾರಾಯಣವನ್ನು ಆಚರಿಸುತ್ತಾರೆ. ಇದು ಆತ್ಮ ಸಂಯಮದ ಒಂದು ಅವಧಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆಯೂ ಸಹ ಬರುತ್ತದೆ. ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದ ಪಡೆಯುವುದು ಅತ್ಯಂತ ಶ್ರೇಷ್ಠ. ಗುರುಗಳ ಮಾರ್ಗದರ್ಶನದಿಂದಲೇ ಜ್ಞಾನ ಮತ್ತು ಸಂಸ್ಕಾರ ಬೆಳೆಯುತ್ತದೆ ಎಂಬುವ ಸಂದೇಶವನ್ನು ಈ ದಿನ ಜಗತ್ತಿಗೆ ಸಾರುತ್ತದೆ. ಹಾಗಾಗಿ ಈ ದಿನವನ್ನು ನಾವು ಆಷಾಢ ಹುಣ್ಣಿಮೆಯ ದಿನವನ್ನು ಗುರುಗಳಿಗೆ ಸಮರ್ಪಿಸಿ ಗುರುಪೂರ್ಣಿಮೆ ಅಂತ ಆಚರಣೆಯನ್ನು ಮಾಡ್ತೀವಿ. ಆ ದಿನವೂ ಸಹ ಇದೇ ಆಷಾಢ ಮಾಸದಲ್ಲೇ ಬರುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರಗಳನ್ನು ಆಡಿ ಶುಕ್ರವಾರ ಅಥವಾ ಆಷಾಢ ಶುಕ್ರವಾರ, ಆಷಾಢ ಲಕ್ಷ್ಮೀ ಪೂಜೆ ಅಂತ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಈ ದಿನ ಮನೆಯಲ್ಲಿ ದೀಪಾರಾಧನೆ, ಲಕ್ಷ್ಮೀ ಅಷ್ಟೋತ್ತರ, ಶ್ರೀ ಸೂಕ್ತ ಪಠಣ, ನೈವೇದ್ಯ ಅರ್ಪಣೆ ಹಾಗೂ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ನೀಡುವುದು ಅನೇಕ ಕುಟುಂಬಗಳಲ್ಲಿ ಇರುವ ಸಂಪ್ರದಾಯವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಮಂಗಳವಾರವನ್ನು ಸಹ ನಾವು ವಿಶೇಷ ಮಹತ್ವತೆಯಿಂದ ದುರ್ಗಾದೇವಿ, ಚಾಮುಂಡೇಶ್ವರಿ, ವರಹಾಯಿ ಅಮ್ಮ ಮತ್ತು ಇತರ ಶಕ್ತಿ ದೇವತೆಗಳ ಆರಾಧನೆಗೆ ಈ ದಿನಗಳು ವಿಶೇಷ ಭಕ್ತಿಯಿಂದ ಪೂಜೆ ಮಾಡಿದರೆ ಧೈರ್ಯ, ಮನೋಬಲ ಮತ್ತು ನೆಮ್ಮದಿ ದೊರೆಯುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ. ಹಾಗಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯನ್ನು ಸಹ ಮಾಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಇದೇ ಒಂದು ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯೂ ಸಹ ಬರುತ್ತದೆ. ಕರ್ನಾಟಕದಲ್ಲಿ ಈ ವ್ರತಕ್ಕೆ ವಿಶೇಷ ಮಹತ್ವವಿದೆ. ವಿವಾಹಿತ ಮಹಿಳೆಯರು ಕುಟುಂಬದ ಸುಖ, ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಈ ದಿನ ಆಚರಣೆ ಮಾಡಿ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತಿಯ ಪಾದ ಪೂಜೆಯನ್ನು ಸಹ ಮಾಡ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಹ ಈ ದಿನ ಆಚರಣೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಜಗತ್ ಪ್ರಸಿದ್ಧಿಯಾದ ಪೂರಿ ಜಗನ್ನಾಥ ರಥಯಾತ್ರೆಯೂ ಸಹ ಆರಂಭವಾಗುತ್ತದೆ. ಪೂರಿ ಜಗನ್ನಾಥ ರಥಯಾತ್ರೆ ವಿಶ್ವ ಪ್ರಸಿದ್ಧ ಧಾರ್ಮಿಕ ಉತ್ಸವವಾಗಿದೆ. ಶ್ರೀ ಜಗನ್ನಾಥ
ಭದ್ರಾ ಮತ್ತು ಸುಭದ್ರಾ ದೇವಿಯರ ರಥೋತ್ಸವ ಭಕ್ತಿ ಮತ್ತು ಸಮಾನತೆಯ ಒಂದು ಸಂಕೇತವಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನ, ಛತ್ರಿದಾನ, ಪಾದರಕ್ಷೆ ದಾನ ಮತ್ತು ಧನ ಧಾನ್ಯಗಳನ್ನು ಯಥಾಶಕ್ತಿ ಸಹಾಯ ಮಾಡುವುದರಿಂದ ಪುಣ್ಯ ದೊರೆಯುತ್ತದೆ ಎಂದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಲಾಗುತ್ತದೆ. ದಾನವನ್ನು ನಿಸ್ವಾರ್ಥ ಮನೋಭಾವದಿಂದ ಈ ಒಂದು ಆಷಾಢ ಮಾಸದಲ್ಲಿ ಮಾಡಿದರೆ ಅತಿ ಹೆಚ್ಚಿನ ಒಂದು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಒಂದು ಆಷಾಢ ಮಾಸದಲ್ಲಿ ನಾವು ಪ್ರತಿದಿನ ಮುಖ್ಯವಾಗಿ ಮಾಡಲೇಬೇಕಾದಂಥ ಕೆಲಸಗಳು ಅಂದರೆ ಪ್ರತಿದಿನ ದೇವರ ಪೂಜೆಯನ್ನು ಮಾಡಬೇಕು, ದೇವರ ಒಂದು ನಾಮಸ್ಮರಣೆಯನ್ನು ಮಾಡಬೇಕು, ಪ್ರತಿದಿನ ದೇವಾಲಯಗಳಿಗೆ ಆದಷ್ಟು ಭೇಟಿಯನ್ನು ಮಾಡಬೇಕು, ದೇವರ ದರ್ಶನವನ್ನು ಮಾಡಬೇಕು, ತುಳಸಿ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು, ಶ್ರೀ ಸೂಕ್ತ, ಲಲಿತ ಸಹಸ್ರನಾಮ ಅಥವಾ ಶಿವನ ಸ್ತೋತ್ರಗಳನ್ನು ಪಠಿಸಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ದಾನ ಧರ್ಮವನ್ನು ಮಾಡಬೇಕಾಗುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಮಾಡಲೇಬಾರದಂಥ ಕೆಲಸಗಳು ಅಂದರೆ ಮದ್ಯಪಾನವನ್ನು ಸೇವನೆ ಮಾಡಬಾರ್ದು, ಮಾಂಸಾಹಾರ ಸೇವನೆ ಮಾಡಬಾರ್ದು, ಸುಮ್ಮನೆ ಬೇರೆಯವ್ರ ಜೊತೆ ಜಗಳ ಮಾಡೋದು, ನಿಂದನೆ ಮಾಡೋದು, ಅನಗತ್ಯ ವೈಮನಸ್ಯದಿಂದ ದೂರ ಇರಬೇಕು. ಸಾಧ್ಯವಾದಷ್ಟು ದೊಡ್ಡ ಶುಭ ಕಾರ್ಯಗಳನ್ನು ಈ ಒಂದು ಸಂದರ್ಭದಲ್ಲಿ ಮಾಡದೆ ಮುಂದೂಡಬೇಕು. ಇನ್ನು ಈ ಒಂದು ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದಂಥ ಹೆಣ್ಣು ಮಕ್ಕಳು ತವರು ಮನೆಗೆ ಯಾಕೆ ಹೋಗ್ತಾರೆ ಮತ್ತು ಯಾಕೆ ಈ ಒಂದು ಆಷಾಢ ಮಾಸದಲ್ಲಿ ಹೆಣ್ಮಕ್ಕಳು ತವರಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಇದು ನಮ್ಮ ಸಂಸ್ಕೃತಿಯ ಒಂದು ಕುಟುಂಬದ ಸಂಪ್ರದಾಯವಾಗಿದೆ. ಮಳೆಗಾಲದಲ್ಲಿ ಪ್ರಯಾಣ ಅನುಕೂಲತೆ ಕಡಿಮೆ ಇರುತ್ತದೆ ಮತ್ತು ಈ ಒಂದು ಸಮಯದಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಜಾಸ್ತಿ ಇರುತ್ತದೆ. ಹಾಗಾಗಿ ಹೊಸದಾಗಿ ಮದುವೆಯಾದಂಥ ಹೆಣ್ಮಕ್ಳು ತವರಿಗೆ ಹೋಗೋದು ಒಂದು ವಾಡಿಕೆ. ಇನ್ನು ಕೆಲಸ ಜಾಸ್ತಿ ಆಗುತ್ತದೆ, ಅತ್ತೆ ಸೊಸೆ ಮಧ್ಯ ಬಿರುಕು ಭಿನ್ನಾಭಿಪ್ರಾಯಗಳು ಬರ್ಬೋದು ಅಂತ ನಮ್ಮ ಹಿರಿಯರು ಈ ಒಂದು ಮಾಸದಲ್ಲಿ 1 ತಿಂಗಳುಗಳ ಕಾಲ ಹೊಸದಾಗಿ ಮದುವೆಯಾದಂಥ ಹೆಣ್ಮಕ್ಳನ್ನ ತವ್ರ ಮನೆಗೆ ಕಳಿಸ್ಕೊಡುವಂಥ ಸಂಪ್ರದಾಯ ಇದೆ ಸ್ನೇಹಿತರೆ. ಇನ್ನು ಈ ಆಷಾಢ ಮಾಸದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಮಳೆಯ ಆರ್ಭಟ ಜಾಸ್ತಿ ಇರುತ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಶುಭ ಕೆಲಸಗಳನ್ನ ಮಾಡೋದಿಲ್ಲ, ಮುಂದೂಡಲಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಚಾತುರ್ಮಾಸ ಪ್ರಾರಂಭ ಆಗೋದ್ರಿಂದ ಸೃಷ್ಟಿಯ ಒಂದು ನಿರ್ವಹಣೆಯ ಕಾರ್ಯವನ್ನು ಭಗವಂತನು ಶಿವನಿಗೆ ವಹಿಸಿ ಯೋಗ ನಿದ್ರೆಗೆ ಜಾರೋದ್ರಿಂದ ಈ ಒಂದು ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಆಷಾಢ ಮಾಸ ಅತ್ಯಂತ ಪವಿತ್ರವಾದ ಒಂದು ಮಾಸವಾಗಿದೆ. ಈ ಮಾಸದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತಿಲ್ಲ, ಆದರೆ ಅನಾನುಕೂಲತೆಗಳ ಕಾರಣದಿಂದ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಲ್ಲ ಸ್ನೇಹಿತರೆ. ಹಾಗಾಗಿ ಈ ಮಾಸವನ್ನು ಅಶುಭ ಮಾಸ ಅನ್ನೋದಕ್ಕಿಂತ ಶುಭ ಮಾಸ ಅಂತ ಕರೆಯೋದೇ ತುಂಬಾ ಒಂದು ಶ್ರೇಷ್ಠವಾದ ಆಷಾಢ ಮಾಸದ ಒಂದು ಮಹತ್ವತೆಯಾಗಿದೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಯಾವೆಲ್ಲ ಮಹತ್ವತೆಗಳನ್ನ ಪಡೆದುಕೊಂಡು ಬಂದಿದೆ ಮತ್ತು ಈ ಆಷಾಢ ಮಾಸದ ಮಹತ್ವ ಏನು, ಆಷಾಢ ಮಾಸದಲ್ಲಿ ಯಾವೆಲ್ಲ ಮಹತ್ವತೆಯನ್ನು ಪಡೆದಂಥ ಹಬ್ಬಗಳು ದಿನಗಳು ಬರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.